ವೀಕ್ಷಕರೇ, ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧ 19ನೇ ದಿನಕ್ಕೆ ಕಾಲಿಟ್ಟಿದೆ. ಅಂದ್ರೆ 3 ವಾರಗಳಾಯ್ತು ಯುದ್ಧ ನಡೀತಾ. ದಿನೇ ದಿನೇ ಯುದ್ಧದ ಭೀಕರತೆ, ಯುದ್ಧದ ಪರಿಸ್ಥಿತಿ ಎಲ್ಲವೂ ಕೂಡ ಬಿಗಡಾಯಿಸ್ತಾ ಇದೆ. ಇರಾನ್ನ ಇಬ್ಬರು ಪರಮೋಚ್ಚ ನಾಯಕರು ಈಗಾಗಲೇ ಹತರಾಗಿದ್ದಾರೆ. For business and personal promotions in Suman TV Kannada, please contact 9686376663. ಖಮೇನಿ ಹಾಗೇನೆ ಅಲಿ ಲಾರಿಜಾನಿ. ಖಮೇನಿ ಹತ್ಯೆ ಆದ ನಂತರ ಯುದ್ಧದ ಪರಿಸ್ಥಿತಿ ಬಿಗಡಾಯಿಸಿ ಹೋಗಿತ್ತು. ಈಗ ಇರಾನ್ ಮತ್ತೋರ್ವ ಪ್ರಮುಖ ನಾಯಕನನ್ನ ಅಥವಾ ಭದ್ರತಾ ಮಂಡಳಿಯ ಮುಖ್ಯಸ್ಥನನ್ನ ಕಳೆದುಕೊಂಡಿದೆ. ಈಗ ಯುದ್ಧದ ಭೀಕರತೆ ಮತ್ತು ಬಿಗಡಾಯಿಸುವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಸಾವು ನೋವುಗಳನ್ನ ನೋಡಿದ್ರೆ ಇರಾನ್ನಲ್ಲಿ ಒಟ್ಟು 1444 ಮಂದಿ 1444 ಮಂದಿ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನಲ್ಲಿ 15 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಮೆರಿಕದವರು 13 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಇದುವರೆಗೂ ಸಿಕ್ಕಿರುವ ಮಾಹಿತಿಯಲ್ಲಿ ಅಥವಾ ಲಭ್ಯ ಮಾಹಿತಿಯಲ್ಲಿ ಗೊತ್ತಾಗ್ತಾ ಇದೆ. ಇವತ್ತು ಲಾರಿಜಾನಿ, ಈ ಅಲಿ ಲಾರಿಜಾನಿ ಈತ ಕೂಡ ಒಂದು ಹಂತಕ್ಕೆ ಪರಮೋಚ್ಚ ನಾಯಕ, ಭದ್ರತಾ ಮಂಡಳಿಯ ನಿರ್ದೇಶಕ, ಮುಖ್ಯಸ್ಥ ಎಲ್ಲವೂ ಕೂಡ ಹೌದು. ಏನೇ ಡಿಸಿಷನ್ ಅನ್ನ ತಗೊಳ್ಬೇಕು ಅಂತಂದ್ರೂ ಅಥವಾ ಏನೇ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತಂದ್ರೂ ಈತನ ಪಾತ್ರ ಬಹಳ ಮುಖ್ಯವಾಗುತ್ತೆ. ಈ ಹಿಂದೆ ನಡೆದಂತಹ ಕೆಲವು ಘಟನೆಗಳು ಕೂಡ ಈತ ಬಹಳ ಮುಖ್ಯವಾದ ಪ್ರಮುಖ ಪಾತ್ರವನ್ನೇ ವಹಿಸಿದ್ದ. ಈಗ ಈತನ ಹತ್ಯೆಯನ್ನ ಇಸ್ರೇಲ್ ಮಾಡಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಇರಾನ್ ಕೂಡ ಇದನ್ನು ಒಪ್ಕೊಂಡಿದೆ. ಲಾರಿಜಾನಿ ಹತ್ಯೆ ಆಗಿದ್ದು ಸತ್ಯ ಅನ್ನೋದನ್ನ ಇರಾನ್ ಈಗ ಒಪ್ಕೊಂಡಿದೆ. ಎರಡೂ ಕಡೆ ಯುದ್ಧದ ಭೀಕರತೆ ಬಿಗಡಾಯಿಸ್ತಾ ಇದೆ ಅನ್ನೋದನ್ನ ಹೇಳಿದೆ. ಇದರ ನಡುವೆಯೂ ಕೂಡ ಭಾರತಕ್ಕೆ ಕೆಲವು ಹಡಗುಗಳು ಬಂದಿದ್ದಾವೆ. ಆದರೆ ಈಗ ಪ್ರಶ್ನೆ ಅದಲ್ಲ. ನಾನು ನಿಮಗೆ ಹಿಂದಿನ ಎಕ್ಸ್ಪ್ಲೇನರ್ಗಳನ್ನು ಕೂಡ ನಮ್ಮ ಸಮಸ್ಯೆಗಳ ಬಗ್ಗೆ ನಿಮಗೆ ವಿವರಿಸ್ತಾ ಇದ್ದೆ. ಎರಡೂ ದೇಶಗಳಲ್ಲಿ ಯುದ್ಧ ಆಗ್ತಾ ಇದ್ರೆ ನಮಗೇನು ಸಮಸ್ಯೆ ಉಂಟಾಗುತ್ತೆ, ನಮ್ಮ ಸರ್ಕಾರಗಳು ಇದನ್ನ ಯಾವ ರೀತಿ ಬಗೆಹರಿಸುತ್ತೆ, ಅಥವಾ ನಮ್ಮ ಸಮಸ್ಯೆಗಳಿಗೆ ನಮ್ಮ ಸರ್ಕಾರಗಳಿಂದ ನಿರ್ಧಾರ ಏನಿರುತ್ತೆ, ಯಾವ್ಯಾವ ದೇಶದಲ್ಲಿ ಏನೇನು ಒಪ್ಪಂದ ಮಾಡಿಕೊಂಡು ಅನಿಲ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುತ್ತೆ ಅನ್ನೋದನ್ನೆಲ್ಲ ವಿವರಿಸಿದ್ದೆ. ಈಗ ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ಹೋಟೆಲ್ಗಳು ಬಹಳಷ್ಟು ಮುಚ್ಚೋಗಿದ್ದಾವೆ. ದೇವಸ್ಥಾನಗಳಲ್ಲಿ ಪ್ರಸಾದ ವಿತರಣೆಯೂ ಕೂಡ ಆಗ್ತಾ ಇಲ್ಲ. ಎಲ್ಲವನ್ನೂ ಕೂಡ ನಿಲ್ಲಿಸಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಪರಿಣಾಮ ಯುದ್ಧದಿಂದಾಗಿ ನಮಗೆ ಸಿಲಿಂಡರ್ ಸಪ್ಲೈ ಸರಿಯಾಗಿ ಆಗ್ತಾ ಇಲ್ಲ. ಬೆಂಗಳೂರಿನ ಹೋಟೆಲ್ಗಳಿಗೆ ದಿನವೊಂದಕ್ಕೆ ಸುಮಾರು 40,000 ಸಿಲಿಂಡರ್ ಬೇಕಂತೆ. ಇದನ್ನ ಹೋಟೆಲ್ ಮಾಲೀಕರ ಸಂಘದವರೇ ಹೇಳ್ತಾರೆ. ದಿನವೊಂದಕ್ಕೆ 40,000. ಆದರೆ ನಮ್ಮ ಆಹಾರ ಸಚಿವರು ಹೇಳ್ತಾರೆ 1,000 ಸಿಲಿಂಡರ್ಗಳನ್ನ ನಿತ್ಯ ಪೂರೈಸೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿ ಸಾಲುತ್ತೆ? 40,000 ಬೇಕಾಗುವ ಜಾಗದಲ್ಲಿ 1,000 ಸಿಲಿಂಡರ್ ಎಲ್ಲಿ ಯಾವ ಮೂಲೆಗೂ ಕೂಡ ತಲುಪಲ್ಲ. ಅಷ್ಟು ವ್ಯತ್ಯಯ ಉಂಟಾಗ್ಬಿಡುತ್ತೆ. ಬಹಳಷ್ಟು ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಗದೇ ಇರೋದ್ರಿಂದ ಕೆಲವು ತಿಂಡಿ ತಿನಿಸುಗಳನ್ನ ಮೊದಲೇ ನಿಲ್ಲಿಸಿದ್ವು. ಈಗ ಸಂಪೂರ್ಣವಾಗಿ ಹೋಟೆಲನ್ನೇ ಮುಚ್ಚುವಂತ ಪರಿಸ್ಥಿತಿಗೆ ತಲುಪಿದಾವೆ. ಇವತ್ತು ನಮ್ಮ ವಿಧಾನಸಭೆಯಲ್ಲೂ ಕೂಡ ಕರ್ನಾಟಕದ ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ವಿಧಾನ ಪರಿಷತ್ನಲ್ಲಿ ಈ ಗಂಭೀರ ವಿಚಾರ ಚರ್ಚೆಗೆ ಬಂತು. ಪರಿಷತ್ ಸದಸ್ಯರು ಐವನ್ ಡಿಸೋಜಾ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಶಾಸಕರ ಭವನದಲ್ಲೇ ತಿಂಡಿ ಸಿಗ್ತಾ ಇಲ್ಲ, ಊಟ ಸಿಗ್ತಾ ಇಲ್ಲ, ಕಾಫಿ ಸಿಗ್ತಾ ಇಲ್ಲ ಅನ್ನೋದನ್ನ ಐವನ್ ಡಿಸೋಜಾ ಸಭಾಪತಿಗಳ ಅಥವಾ ಸದನದ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾರೆ. ಇದು ಇವತ್ತಾಗಿರುವಂತ ಘಟನೆ. ಶಾಸಕರ ಭವನ ಅಂತಂದ್ರೆ ಏನು? ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಲೆಜಿಸ್ಲೇಚರ್ ಹೌಸಸ್ ಅಂತ ಕರಿತೀವಿ ನಾವು ಇದಕ್ಕೆ. ವಿಧಾನಸೌಧದ ಪಕ್ಕದಲ್ಲೇ ನಮ್ಮ 224 ಶಾಸಕರಿಗೂ, ಅದು ಯಾವುದೇ ಕ್ಷೇತ್ರದಿಂದ ಯಾರೇ ಆಗಲಿ, ಆ ಶಾಸಕರಿಗೆ ಅಂತ ಒಂದು ಮನೆ ಅಲಾಟ್ ಆಗಿರುತ್ತೆ. ಅಂದ್ರೆ ಶಾಸಕರು ಅಲ್ಲಿ ಉಳ್ಕೊಳ್ಳೋದಕ್ಕೆ
ಇರೋದಕ್ಕೆ ವ್ಯವಸ್ಥೆ. ಡಬಲ್ ಬೆಡ್‌ರೂಮ್ ವ್ಯವಸ್ಥೆ ಕೂಡ ಅಲ್ಲಿ ಇದೆ ಆ ಮನೆಗಳಲ್ಲಿ. ಎಲ್ಲರಿಗೂ ಕೂಡ ಒಂದೇ ಮಾದರಿಯ ಮನೆಗಳು ಅಲಾಟ್ ಆಗಿದ್ದಾವೆ. ನಮ್ಮ 224 ಶಾಸಕರೂ ಸೇರಿದಂತೆ ಕೆಲವು ಪರಿಷತ್ ಸದಸ್ಯರಿಗೂ, ಅಂದ್ರೆ ಬಹುತೇಕ ಪರಿಷತ್ ಸದಸ್ಯರಿಗೂ ಕೂಡ ಅಲ್ಲೊಂದು ಮನೆ ಅಲಾಟ್ ಆಗುತ್ತೆ. ಕ್ರೈಟೇರಿಯಾ ಏನಪ್ಪಾ ಅಂದ್ರೆ, ನೀವು ಶಾಸಕರಾಗಿ ಆಯ್ಕೆಯಾಗಿದ್ದೀರಿ ಅಂತಂದ್ರೆ ಸರ್ಕಾರದ ವತಿಯಿಂದ ನಿಮಗೆ ಮನೆ ಅಲಾಟ್ ಆಗುತ್ತೆ. ಆ ಮನೆ ಶಾಸಕರ ಭವನದಲ್ಲಿ ಇರುತ್ತೆ. ಮುಖ್ಯಮಂತ್ರಿಗಳಿಗೋ, ಉಪಮುಖ್ಯಮಂತ್ರಿಗಳಿಗೋ, ಸಭಾಪತಿಗಳಿಗೋ ಬೇರೆ ಬೇರೆ ಇರುತ್ತೆ. ಅಲ್ಲಿ ಬಹುತೇಕ ಹೋಗೋದು ಕೂಡ ಕಡಿಮೆ, ಅಲ್ಲಿ ಅಲಾಟ್ ಆಗೋದು ಕಡಿಮೆ. ಯಾಕೆಂದ್ರೆ ಕಾವೇರಿ, ಕೃಷ್ಣ ಈ ರೀತಿಯ ಮನೆಗಳ ಹೆಸರೆಲ್ಲ ನೋಡಿದ್ರಿ ನೀವು. ಇದು ಆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆಲ್ಲ ಬೇರೆ ಬೇರೆ ಮನೆ, ಗೃಹ ಸಚಿವರಿಗೂ ಮನೆಗಳು ಅಲಾಟ್ ಆಗುತ್ತೆ. ಇಲ್ಲಿ ಸಚಿವರಿಗೆ ಹೇಳ್ತಾ ಇಲ್ಲ ನಾನು, ಶಾಸಕರುಗಳಿಗೆ ಈ ಲೆಜಿಸ್ಲೇಚರ್ ಹೌಸ್ ಅಲ್ಲಿ, ಅಂದ್ರೆ ಆ, ಯಾರ್ಯಾರು ಶಾಸಕರು ಆಯ್ಕೆ ಆಗಿರ್ತಾರಲ್ಲ ಅಲ್ಲಿ ಮನೆ ಆಯ್ಕೆ ಆಗುತ್ತೆ. ಅಲ್ಲೊಂದು ಕ್ಯಾಂಟೀನ್ ಕೂಡ ಇದೆ. ಅಲ್ಲಿ ಶಾಸಕರುಗಳಿಗೆ ಊಟ ಸಿಗ್ತಾ ಇಲ್ಲ ಅನ್ನುವ ವಿಚಾರವನ್ನ ಐವನ್ ಡಿಸೋಜ ಗಮನಕ್ಕೆ ತರ್ತಾರೆ. ಶಾಸಕರ ಭವನದಲ್ಲೇ ಊಟ ತಿಂಡಿ ವ್ಯವಸ್ಥೆ ಕೊರತೆ ಆಗಿದೆ, ಸಿಲಿಂಡರ್ ಸಿಗ್ತಾ ಇಲ್ಲ, ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ತಕ್ಷಣಕ್ಕೆ ರಿಯಾಕ್ಟ್ ಮಾಡ್ತಾರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು. ನಮಗೆಲ್ಲ ತಿಂಡಿ ಸಿಕ್ಕಿದೆ ಅಂದ್ಬಿಡ್ತಾರೆ ಅವರು. ಅಂದ್ರೆ ವ್ಯತ್ಯಯ ನೋಡಿ, ಇದೇ ಪಕ್ಷದ ಶಾಸಕರು ಹೇಳಿದ್ದು. ಈ ಐವನ್ ಡಿಸೋಜ ಏನಿದಾರಲ್ಲ ಇವರು ಕೂಡ ಕಾಂಗ್ರೆಸ್ ಪಕ್ಷದವರೇ. ಬೇರೆ ಯಾರಾದರೂ ಹೇಳಿದ್ರೆ ಆರೋಪ ಮಾಡ್ತಾರೆ ಅನ್ಬೋದಿತ್ತು. ಸುಳ್ಳು ಹೇಳಲಿಕ್ಕಿಲ್ಲ ಬಹುಶಃ. ಏನೋ ವ್ಯತ್ಯಯ ಆಗಿದ್ದಂತೂ ಸತ್ಯ. ಅಥವಾ 1 ಗಂಟೆ ಮೊದಲೇ ತಿಂಡಿ ಸಿಕ್ಕಿರ್ಬೋದು, ಕೊನೆಗೆ ಗ್ಯಾಸ್ ಖಾಲಿ ಆಗಿರ್ಬೋದು. ಈ ರೀತಿ ಸಮಸ್ಯೆಗಳು ಲೆಜಿಸ್ಲೇಚರ್ ಹೌಸ್ ಅಲ್ಲಿ ಅಥವಾ ಶಾಸಕರ ಭವನದಲ್ಲಿ ಉಂಟಾಗಿದೆ ಅನ್ನೋ ಗೊತ್ತಾಗ್ತಾ ಇದೆ. ಅಂದ್ರೆ ಇಷ್ಟು ದಿನ ಈ ಸಮಸ್ಯೆ ಜಿಲ್ಲಾ ಮಟ್ಟದಲ್ಲಿ ಅಥವಾ ಬೇರೆ ಬೇರೆ ಹೋಟೆಲ್‌ಗಳ ಮಟ್ಟದಲ್ಲಿ ಮಾತ್ರ ಇತ್ತು. ಬೆಂಗಳೂರಿನ ಹೋಟೆಲ್‌ಗಳು ಎಷ್ಟೇ ಬಾಯಿ ಬಡ್ಕೊಂಡ್ರೂ ಕೂಡ ಸರ್ಕಾರ ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ ಗ್ಯಾಸ್ ತರೋದಕ್ಕೆ. ಒಂದೊಂದು ಸಿಲಿಂಡರ್ ಬೆಲೆ 5,000, 6,000 ಆಗಿದೆ. ಕೇವಲ 1,500 ಸಾವಿರಕ್ಕೆ ಸಿಗ್ತಾ ಇದ್ದಂಥ ಸಿಲಿಂಡರ್ ಬೆಲೆ ಇಷ್ಟಾದ್ರೆ, ಕೆಲವು ಹೋಟೆಲ್‌ಗಳಲ್ಲಿ ಸಿಲಿಂಡರ್ ಬಿಲ್ ಅಂತಾನೆ ಎಕ್ಸ್ಟ್ರಾ ಹಾಕ್ತಾ ಇದ್ದಾರೆ. ಅಂದ್ರೆ ದೋಸೆ ಚಾರ್ಜಸ್ ₹50 ಇದ್ರೆ ಸಿಲಿಂಡರ್ ಬಿಲ್ ಅಂತ ₹60 ಒಟ್ಟು ₹10 ಎಕ್ಸ್ಟ್ರಾ ಹಾಕ್ತಾ ಇದ್ದಾರೆ. ಈ ರೀತಿಯ ಘಟನಾವಳಿಗಳು ಕೂಡ ಹಲವು ಕಡೆ ಬೆಂಗಳೂರಲ್ಲಿ ನಡೀತಾ ಇದ್ದಾವೆ. ಬಹುಶಃ ಇನ್ನು ಒಂದು ಹಡಗು ಈಗ ಮಂಗಳೂರಿನ ಬಂದರಿಗೂ ತಲುಪಿದೆ. ಒಟ್ಟಾರೆ ಇಲ್ಲಿವರೆಗೂ ಈಗ ಲೆಕ್ಕ ಹಾಕೋದಾದರೆ ಇರಾನ್ನಿಂದ 5 ಹಡಗುಗಳು ಸುರಕ್ಷಿತವಾಗಿ ಬಂದಿದ್ದಾವೆ. ಒಂದಿಷ್ಟು ಸಿಲಿಂಡರ್‌ನ್ನ ಹೊತ್ತು ತರುವಂತ ಪ್ರಯತ್ನವನ್ನ ಮಾಡಿದ್ದಾವೆ. ಈ ನಂದಾದೇವಿ ಅನ್ನುವ ಹಡಗು ಕೂಡ ಗುಜರಾತ್‌ಗೆ ಬಂದು ಸುಮಾರು 20,000 ಮೆಟ್ರಿಕ್ ಟನ್ ಸಿಲಿಂಡರ್ ಗ್ಯಾಸ್ ಅನ್ನ ಪೂರೈಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ಹಡಗು ಮಂಗಳೂರಿನ MRPL ಬಂದರಿಗೂ ಕೂಡ ಬರುತ್ತೆ. ಮಂಗಳೂರಲ್ಲೂ ಕೂಡ 26,000 ಮೆಟ್ರಿಕ್ ಟನ್ ಇಂಧನವನ್ನ ಇವತ್ತು ಪೂರೈಸುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಇಂಧನ ಡಂಪ್ ಆಗೋದಕ್ಕೆ ಅಧಿಕಾರಿಗಳು ನೀಡಿರುವ ಮಾಹಿತಿ ಪ್ರಕಾರ ಕೇವಲ 1 ಗಂಟೆ ಸಾಕಂತೆ. MRPLನಿಂದ ಬೇರೆ ಬೇರೆ ಭಾಗಗಳಿಗೂ ಕೂಡ ಮತ್ತಿಷ್ಟು ಸಿಲಿಂಡರ್‌ಗಳು ಬರ್ಬೋದು ಅನ್ನುವ ನಿರೀಕ್ಷೆ ಇದೆ. ಆದರೆ ಯುದ್ಧದ ಭೀತಿ ಕಡಿಮೆ ಆಗ್ತಾ ಇಲ್ಲ. ಯುದ್ಧ ದಿನೇ ದಿನೇ ಒಂದು ಹಂತಕ್ಕೆ ಹೆಚ್ಚಾಗ್ತಾ ಇದೆ. ಟ್ರಂಪ್ ಅವರ ಅಥವಾ ಅಮೆರಿಕ ದೃಷ್ಟಿಯಿಂದ ನೋಡೋದಾದ್ರೆ ಟ್ರಂಪ್ ಕೂಡ ಒಂದು ರೀತಿ ಶರಣಾಗಿದ್ದಾರೆ ಅಂತ ಹೇಳ್ಬೋದು. ಇರಾನ್ ಇಷ್ಟು ಶಕ್ತಿಯುತವಾಗಿದೆ ಅನ್ನೋದು ತಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕರೆಯನ್ನ ಕೂಡ ಕೊಟ್ಟರು ನ್ಯಾಟೋ ದೇಶಗಳಿಗೆ ಅಥವಾ ಈ ಅಮೆರಿಕ ಜೊತೆ ಯಾವ್ಯಾವ ದೇಶಗಳು ಉತ್ತಮ ಸಂಬಂಧವನ್ನು ಹೊಂದಿದವಲ್ಲ ಆ ದೇಶಗಳಿಗೆ, ನೀವೆಲ್ಲರೂ ಕೂಡ ನಿಮ್ಮ ಹಡಗುಗಳನ್ನ ಕಳಿಸಬೇಕು. ಏನಾದರೂ ದಾಳಿ ಆದರೆ ನೀವು ಕೂಡ ಪ್ರತಿ ದಾಳಿಯನ್ನ ಮಾಡಬೇಕು ಹಾರ್ಮೋರ್ಜ್ ಜಲಸಂಧಿಯಲ್ಲಿ ಅನ್ನುವ ಸಂದೇಶ. ಆದರೆ ಟ್ರಂಪ್ ಕೊಟ್ಟಿರುವಂತಹ ಕರೆಗೆ ಮಿತ್ರ ರಾಷ್ಟ್ರಗಳೇ ಎಲ್ಲೋ ಒಂದ್ ಕಡೆ ಬೆಲೆ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಮಿತ್ರ ರಾಷ್ಟ್ರಗಳು ಟ್ರಂಪ್ ಕರೆಯನ್ನ ಅಥವಾ ಯುದ್ಧವನ್ನ ಬೆಂಬಲಿಸುವಂತ ಪ್ರಯತ್ನ ಮಾಡಿಲ್ಲ. ಟ್ರಂಪ್ ಕೂಡ ಸ್ವಲ್ಪ ಏಕಾಂಗಿಯಾದಂತೆ ಈಗ ಕಾಣ್ತಾ ಇದ್ದಾರೆ. ಅವರ ಮಾತಿನಲ್ಲೂ ಕೂಡ ಒಂದಿಷ್ಟು ಮಿತ್ರ ರಾಷ್ಟ್ರಗಳ ಮೇಲೆ ಏನ್ ಕರೆ ಕೊಟ್ಟಿರುವಂತಹ ಮಾತಿತ್ತಲ್ಲ, ಅದಕ್ಕೆ ಮಿತ್ರ ರಾಷ್ಟ್ರಗಳು ಬೆಲೆಯನ್ನ ಕೊಟ್ಟಿಲ್ಲ. ಇನ್ನು ಕೊಲ್ಲಿ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಅಮೆರಿಕದ ನೌಕಾನೆಲೆ ಇದೆ ಅದರ ಮೇಲೆಲ್ಲ ದಾಳಿ ಮತ್ತೆ ಮುಂದುವರಿಸಿದೆ ಇರಾನ್. ಪ್ರತಿ ದಾಳಿಯನ್ನ ಮಾಡ್ತಾನೆ ಇದೆ. ದುಬೈನಲ್ಲಿ ಖಾಸಗಿ ಹೋಟೆಲ್ ಅಥವಾ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ನಿರಂತರ ದಾಳಿ ಮಾಡ್ತಾ ಇದೆ. ಅಂದ್ರೆ ದುಬೈ ಮೇಲೆ ಏನು ದ್ವೇಷ ಇರಲಿಲ್ಲ ಇರಾನ್ಗೆ. ಆದರೆ ಅಮೆರಿಕ ನೆಲೆಗಳು ಎಲ್ಲೆಲ್ಲಿದಾವಲ್ಲ ಆ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಈಗ ದಾಳಿಯನ್ನ ಇರಾನ್ ಕೂಡ ಮುಂದುವರಿಸಿದೆ. ಯುದ್ಧದ ಭೀತಿಯಲ್ಲಿ ಕೇವಲ ನಮಗೆ ಗ್ಯಾಸ್ ಬರೋದಷ್ಟೇ ಸಮಸ್ಯೆ ಆಗ್ತಾ ಇಲ್ಲ. ನಮ್ಮಿಂದ
ರಫ್ತಾಗುವ ವಸ್ತುಗಳ ಮೇಲೂ ಕೂಡ ಹೊಡೆತ ಬೀಳ್ತಾ ಇದೆ. ಕರ್ನಾಟಕದಲ್ಲಿ ತಯಾರಾಗ್ತಾ ಇದ್ದಂಥ ಆ, ಚಿಕನ್ ಐಟಮ್‌ಗಳು ಅಂದ್ರೆ ಚಿಕನ್ ಐಟಮ್ ಅನ್ನೋದಕ್ಕಿಂತ ಚಿಕನ್ ಮೇಲೇನೆ ಅಥವಾ ಕೋಳಿಗಳು ರಫ್ತಾಗ್ತಾ ಇದ್ವಲ್ಲ, ಆ ರಫ್ತು ಮೇಲೇನೆ ಹೊಡೆತ ಬಿದ್ದಿದೆ. ಕೋಳಿ ಬೆಲೆ ಕೂಡ ಕಡಿಮೆ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಕೋಳಿ ಮೊಟ್ಟೆಯ ಬೆಲೆ ಕೂಡ ಕಡಿಮೆ ಆಗಿದೆ. ಯಾಕೆಂದ್ರೆ ರಫ್ತಾಗೋದಕ್ಕೆ ಆಗದೇನೆ ಕೆಲವು ವಸ್ತುಗಳು ಇಲ್ಲೇ ಉಳಿತಾವೆ ನಮ್ಮಲ್ಲಿ. ಆಹಾರ ಪದಾರ್ಥಗಳಿರ್ಬೋದು, ಬೇಳೆಕಾಳುಗಳಿರ್ಬೋದು, ದಿನಸಿ ಇರ್ಬೋದು, ಈ ರೀತಿಯಿಂದ ನಮ್ಮಿಂದ ಏನು ರಫ್ತಾಗ್ತಾ ಇದ್ವಲ್ಲ, ಈ ವಸ್ತುಗಳ ಮೇಲೇನೂ ಹೊಡೆತ ಬೀಳುತ್ತೆ. ಅಂದ್ರೆ ಯುದ್ಧದ ನೇರ ಎಫೆಕ್ಟ್ ನಮಗೂ ಕೂಡ ತಟ್ಟತ್ತೆ. ಒಂದು ದೋಸೆ ಬೆಲೆ ₹50 ಇರೋದು ₹60 ಆಯಿತು ಅಂತಂದ್ರೆ, ಖಂಡಿತ ನಮ್ಮ ಜೇಬಿಗೆ ಕತ್ರಿ ಅಂತಾನೆ ಹೇಳ್ಬೋದು. ಆ ರೀತಿಯಾದ ಸಮಸ್ಯೆ ಈಗ ಕರ್ನಾಟಕದಲ್ಲೂ ಉಂಟಾಗ್ತಾ ಇದೆ. ಕೇವಲ ಸಾಮಾನ್ಯ ಜನತೆಗಲ್ಲ, ಶಾಸಕರುಗಳಿಗೂ ಕೂಡ ತಿಂಡಿ ಸಿಗ್ತಾ ಇಲ್ಲ ಅಂತಂದ್ರೆ, ಇದು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಿಗಡಾಯಿಸಬಹುದು ಅನ್ನೋದನ್ನ ಇದು ಸೂಚಿಸ್ತಾ ಇದೆ. ವಿಧಾನ ಪರಿಷತ್‌ನಲ್ಲಿ ಇವತ್ತಾಗಿರುವಂಥ ಘಟನಾವಳಿ ಇದು. ಐವನ್ ಡಿಸೋಜ ಅವರು ವಿಷಯ ಪ್ರಸ್ತಾಪ ಮಾಡಿದ ನಂತರ ಅಂದ್ರೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಕೇಂದ್ರ ಕೂಡ ಗಂಭೀರವಾಗಿ ಪರಿಗಣಿಸಿ ಏನಾದರೂ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇದ್ದಾವೆ. ಕೆಲವು ಹೋಟೆಲ್‌ಗಳಂತೂ ಈಗಾಗಲೇ ಬೇರೆ ಬೇರೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋಕೆ ತಯಾರಾಗಿದ್ದಾವೆ. ಕರೆಂಟ್ ಮೂಲಕ ಅಥವಾ ವಿದ್ಯುತ್ ಮೂಲಕ ಏನೇನು ಆ, ಐಟಮ್‌ಗಳನ್ನ ತಯಾರಿಸಬಹುದು ಅಥವಾ ವಿದ್ಯುತ್ತನ್ನ ಅಳವಡಿಸಿಕೊಂಡು ಯಾವ ರೀತಿಯಾಗಿ ನಾವು ಅಡುಗೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು ಅಥವಾ ಗ್ರಾಹಕರನ್ನ ಸಂತೃಪ್ತಿ ಪಡಿಸೋದಕ್ಕೆ ತಯಾರಿಯನ್ನ ಹಲವಾರು ಹೋಟೆಲ್‌ಗಳು ಮಾಡ್ಕೊಂಡಿದ್ದಾವೆ. ಆದರೂ ಕೂಡ ಅಷ್ಟು ಈಸಿ ಅಲ್ಲ ತಕ್ಷಣದಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದು. ಹಣಕಾಸಿನ ಖರ್ಚು ಕೂಡ ಜಾಸ್ತಿ ಬೇಕಾಗುತ್ತೆ. ಹಣದ ವ್ಯಯ ಕೂಡ ಹೆಚ್ಚಾಗುತ್ತೆ. ಅದಕ್ಕೆ ತಕ್ಕಂತೆ ರೇಟ್ ಕೂಡ ಹೆಚ್ಚಾಗುತ್ತೆ. ಇದೆಲ್ಲವೂ ಕೂಡ ಒಂದು ರೀತಿ ಹೋಟೆಲ್‌ನವರು ಕೂಡ ಅನಿವಾರ್ಯವಾಗಿ ರೇಟನ್ನು ಹೆಚ್ಚಿಸಬೇಕಾದಂಥ ಪರಿಸ್ಥಿತಿಗೆ ಎದುರಾಗ್ತಾರೆ. ಒಟ್ಟಾರೆ ಯುದ್ಧದ ಪರಿಸ್ಥಿತಿಯಿಂದಾಗಿ ಆ, ಕರ್ನಾಟಕದ ಮೇಲೆ ಅಥವಾ ಬೆಂಗಳೂರಿನ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿದೆ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಹೋಟೆಲ್‌ಗಳನ್ನೇ ಡಿಪೆಂಡ್ ಆಗಿರೋದ್ರಿಂದ ಈ ರೀತಿಯಾದ ಸಮಸ್ಯೆ ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಆಗ್ತಾ ಇದೆ. ಈ ಸಮಸ್ಯೆ ನಮ್ಮ ಶಾಸಕರಿಗೂ ತಟ್ಟಿದ್ದು ನಿಜಕ್ಕೂ ಒಂದು ರೀತಿ ಸಂಕಷ್ಟ ಅಂತಲೇ ಹೇಳ್ಬೋದು. ಹಾಗಂತ ಬೆಂಗಳೂರಿನ ಅಥವಾ ರಾಜ್ಯದ ಬಹುತೇಕ ಶಾಸಕರುಗಳು ಬೆಂಗಳೂರಿನ ಮನೆ ಇದೆ, ಯಾರೂ ಕೂಡ LHಗೆ ಹೋಗೋದೇ ಇಲ್ಲ ಅಥವಾ ಲೆಜಿಸ್ಲೇಚರ್ ಹೌಸ್‌ಗಳಿಗೆ ಹೋಗೋದೇ ಇಲ್ಲ ಅನ್ನೋ ಮಾತಿದ್ರೂ ಕೂಡ ಕೆಲವಾರು ಮಂದಿ ಮನೆಯನ್ನ ಹೊಂದದೇ ಇರುವಂಥ ಶಾಸಕರು ಕೂಡ ನಮ್ಮಲ್ಲಿದ್ದಾರೆ. ಯಾಕಂದ್ರೆ ಎಲ್ಲರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗೋದು ಅಷ್ಟು ಸರಿಯಲ್ಲ. ಎಲ್ಲರದು ಕೂಡ ಬೆಂಗಳೂರಲ್ಲಿ ಮನೆ ಇದೆ ಅನ್ನೋದನ್ನ ಹೇಳಕ್ಕಾಗಲ್ಲ. ಬಹುತೇಕ ಮಂದಿದು ಇರ್ಬೋದು. ಆದರೆ 10 ಜನಕ್ಕೆ ತೊಂದರೆ ಆದರೂ ಕೂಡ ಅದು ತೊಂದರೆಯೇ. ಸೊ ಹಾಗಾಗಿ ಕೆಲವು ಶಾಸಕರ ಭವನದಲ್ಲಿ ಇರುವಂಥ ಶಾಸಕರುಗಳಿಗೆ ಈ ರೀತಿ ಸಮಸ್ಯೆ ಆಗಿದೆ ಅನ್ನೋದನ್ನ ಐವನ್ ಡಿಸೋಜ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ರು. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್‌ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.